ಆದರೆ ನನ್ನ ಆ 20 ತೋಳುಗಳು ಕೂಡ ನಿನ್ನ ಬಯಕೆಯನ್ನು ಈಡೇರಿಸಲಾರವಲ್ಲ. ಯಾಕೆ ಪ್ರಭು? ಪ್ರಿಯೆ, ವೈಕುಂಠಕ್ಕೆ 4 ದ್ವಾರಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪಶ್ಚಿಮದ ದ್ವಾರವನ್ನು ಜಯ ವಿಜಯರು ದ್ವಾರಪಾಲಕರಾಗಿ ಕಾಯುತ್ತಾ ಇದ್ದರು. ನಿತ್ಯದಂತೆ ಆ ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರರು ಸನಕ, ಸನಂದ, ಸನತ್ ಸುಜಾತ, ಸನತ್ ಕುಮಾರರು ರೂಢಿಯಂತೆ ಪೂರ್ವದಲ್ಲಿಯೇ ಬಂದು ಆ ದ್ವಾರದ ಮುಖಾಂತರವೇ
ಆ ಶ್ರೀಹರಿಯ ದರ್ಶನೆಯನ್ನು ಪಡೆಯುತ್ತಿದ್ದವರು. ಒಂದು ದಿನ ಆ ಪೂರ್ವ ದ್ವಾರದಿಂದ ಆಗಮಿಸಿದಾರಲ್ಲ, ಅವರು ಯಾರು ಎಂಬ ಅರಿವಿಲ್ಲದವರು ಮದತತ್ವದಿಂದ ಅವರನ್ನು ಅಲ್ಲಿಯೇ ತಡೆದು ನಿಲ್ಲಿಸಿದರು. ಕೋಪಗೊಂಡ ಆ ಮುನಿಕುಮಾರರು ಭೂಮಿಗೆ ಪತನ ಹೊಂದಿ ಎಂಬುದಾಗಿ ಶಾಪವನ್ನು ಹೊಂದಿದರು. ಆ ದ್ವಾರ ಪಾಲಕರನ್ನು ಓಡೋಡಿ ಹೋಗಿ ಆ ಹರಿಯಲ್ಲಿ ಅಡ್ಡಬಿದ್ದು ತಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡರು. ಅವರನ್ನೊಡಗೂಡಿ ಬಂದ ಆ ಮಹಾವಿಷ್ಣು ಈ ಮುನಿಕುಮಾರರಲ್ಲಿ ಬೇಡಿಕೊಂಡ ಅವರ ತಪ್ಪನ್ನು ಮನ್ನಿಸಬೇಕು, ಅವರನ್ನು ಉತ್ತರಿಸಬೇಕು ಎಂಬುದಾಗಿ ಆ ವಿಷ್ಣುವಿನ ಬೇಡಿಕೆಯನ್ನು ಅವರು ಮನಗಾಣರು. 7 ಜನ್ಮ ಆ ಹರಿಯ ಭಕ್ತರಾಗಿ ಭೂಮಿಯಲ್ಲಿ ಜನಿಸಿ ಬರುವುದು ಒಂದು, ಅಥವಾ 3 ಜನ್ಮ ಇನ್ನಿಲ್ಲದಂತೆ ಹರಿಯ ದ್ವೇಷಿಗಳಾಗಿ ಜನಿಸಿ ಹರಿಯಿಂದಲೇ ನಿಗ್ರಹಿಸಲ್ಪಟ್ಟು ಪುನಃ ಬರುವುದು ಇನ್ನೊಂದು. ಆಯ್ಕೆ ನಿಮ್ಮದು ಅಂದ. ಯಾವುದನ್ನು ಆರಿಸಿಕೊಂಡಿರುವುದು? ಕ್ಷಿಪ್ರಗತಿಯಲ್ಲಿ ವೈಕುಂಠವನ್ನು ಬಂದು ಸೇರಬಹುದಲ್ಲ. 3 ಜನ್ಮದಲ್ಲಿ ನಾವು ಇನ್ನಿಲ್ಲದ ಹರಿದ್ವೇಷಿಗಳಾಗಿಯೇ ಹುಟ್ಟಿ ಆತನಿಂದಲೇ ಕೊಲ್ಲಲ್ಪಟ್ಟು ಪುನಃ ಬಂದು ನಾವು ವೈಕುಂಠವನ್ನು ಸೇರುತ್ತೇವೆ ಎಂಬುದಾಗಿ ಅವರಲ್ಲಿ ಬೀಳುಗೊಟ್ಟು ಭೂಮಿಗೆ ಬಂದವರು. ಆದಿ ದೈತ್ಯರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಟ್ಟಿಕೊಂಡವರು, ಜಯ ವಿಜಯರು. ಅವರನ್ನು ಆ ಹರಿ ವರಹ ಮತ್ತು ವಿಷ್ಣು ನರಸಿಂಹ ಅವತಾರದಿಂದ ಅವರನ್ನು ಸಂಹರಿಸಿದ. ಈಗ 2ನೇ ಅವತಾರವಾಗಿ ರಾವಣ ಮತ್ತು ಕುಂಭಕರ್ಣರು ನಾವು ಜನಿಸಿದ್ದೇವೆ. ಸತ್ಯ. ಆ ಹರಿಯಿಂದಲೇ ಕೊಲ್ಲಲ್ಪಡುವರು ನಾವು ಎಂಬ ವಿಚಾರ ಆತ ರಾಮಾವತಾರ ಧರಿಸಿ ಈಗ ನನ್ನಲ್ಲಿ ಬಂದಿದ್ದಾನೆ ಎಂಬುದು ನನಗೆ ತಿಳಿದ ಮೇಲೂ ನಾನು ಓಡಿದರೆ ಹರಿಯ ಕೈಗೆ ಸಿಗದಂತೆ ಓಡಬೇಕು. ಆದರೆ ಕೈಗೆ ಸಿಗದಂತೆ ಓಡುವುದಕ್ಕೆ ಯಾರಿಂದನಾದರೂ ಸಾಧ್ಯವೇ ಉಂಟದೆ? ಖಂಡಿತವಾಗಿ ಸಾಧ್ಯವಿಲ್ಲ. ಆ ಹರಿಯೇ ರಾಮಾವತಾರವೆತ್ತಿ ಬಂದು ನನ್ನನ್ನು ನಿಗ್ರಹಿಸಲು ಬಂದಿದ್ದಾನೆ ಎಂಬ ವಿಷಯ ತಿಳಿದ ಮೇಲೂ ನಾನು ಆತನ ಕಾಲಿಗೆ ಎರಗಿ ಮತ್ತೆ
ಬದುಕಿಕೊಳ್ಳುವುದಕ್ಕಾಗಿ ಬೇಡಿಕೊಳ್ಳಲೆ. ಇಷ್ಟು ಸುದೀರ್ಘವಾದ ಬದುಕಿನಿಂದ ಒಂದು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಆತನಿಂದಲೇ ನನಗೆ ಸಿಗುತ್ತದೆ ಅಂತ ಆದ ಮೇಲೆ ಅದನ್ನು ತಪ್ಪಿಸಿಕೊಳ್ಳಲೆ. ಮಂಡೋದರಿ, ನಾನು ಇನ್ನು ಆತನ ಕಾಲಿಗೆ ಬಿದ್ದು ನಾನು ಬೇಡಲಾರೆ. ನಾನು ಮುಕ್ತಿಯನ್ನು ಬಯಸುತ್ತಾ ಇದ್ದೇನೆ ಮಂಡೋದರಿ. ಹಾಗಾದರೆ ನೀವು ಶಾಪಗ್ರಸ್ತ ಹರಿಭಕ್ತರೇ. ಪ್ರಭು, ಈ ಒಂದು ಸತ್ಯವನ್ನ ಇದುವರೆಗೂ ನನ್ನಲ್ಲಿ ಯಾಕೆ ಬಚ್ಚಿಟ್ಟಿರಿ ಪ್ರಭು? ರಾವಣ ಕೂಳ ದುಷ್ಟ ಎಂದು ಈ ಲೋಕದ ಜನರೆಲ್ಲರೂ ದೂರುವಾಗ ನನ್ನ ಅಂತರಾಳದಲ್ಲಿ ಒಂದು ಸಮಾಧಾನದ ಉತ್ತರವಾದರೂ ಇರುತ್ತಿತ್ತು. ಪ್ರಭು, ಸಕಾರಣವಾಗಿಯೇ ಹುಟ್ಟಿ ಸಕಾರಣವಾಗಿಯೇ ಇಹಲೋಕದ ಯಾತ್ರೆಯನ್ನು ಮುಗಿಸ ಹೊರಟರೆ ನಿಮಗೆ ನಿಮ್ಮನ್ನ ತಡೆಯಲು ನಾನೆಷ್ಟರವಳು ಸ್ವಾಮಿ. ಆಯ್ತು ಸ್ವಾಮಿ, ಆಯ್ತು. ನಿಮಗೆ ಶುಭವಾಗಲಿ. ಆ ನಿರೀಕ್ಷೆಯಲ್ಲಿಯೇ ನಾನಿರ್ತೇನೆ. ನಮ್ಮ ಈ ಬದುಕಿಗೊಂದು ಹೊಸ ಬೆಳಕು ಕಾಣ್ತಾ ಇದೆ. ಆ ನೆಮ್ಮದಿಯಲ್ಲಿಯೇ ನಾವು ಇಂದು ವಿಶ್ರಮಿಸೋಣ. ಪ್ರಭು, ಈ ಮಂಡೋದರಿಗೆ ಮರುಜನ್ಮವಿದೆ ಅಂತಾದ್ರೆ ಈ ರಾವಣನ ಪತ್ನಿಯಾಗಿರಲಿ ಎಂಬುದೇ ನನ್ನ ಆಶಯ. ಈ ಒಂದು ಆಶಯವನ್ನ ಹೊತ್ತು ನಾನು ನೀವು ಇನ್ನು ಸುಖವಾಗಿ ನಿದ್ರಿಸೋಣ ಪ್ರಭು, ನಿದ್ರಿಸೋಣ. ಮಂಡೋದರಿ, ಪ್ರಭು, ಸಾರ್ಥಕವಾಯಿತು ನಿನ್ನ ಮಾತುಗಳನ್ನು ಕೇಳಿ. ನಿಜವಾಗಿಯೂ ನೀನೊಬ್ಬ ಪತಿವ್ರತ ಎಂಬುದು ಸಿದ್ಧವಾಯಿತಲ್ಲ. ಮಂಡೋದರಿ, ಪ್ರಭು, ಬ್ರಾಹ್ಮಿ ಮುಹೂರ್ತ ಸಮೀಪಿಸುತ್ತಾ ಇದೆ. ನನ್ನ ಜೀವನದಲ್ಲಿ ಕೊನೆಯ ಬಾರಿ ಎಂಬಂತೆ ಆ ಹರನನ್ನು ಪೂಜಿಸಬೇಕಲ್ಲ. ಭಕ್ತಿಯಿಂದ ಭಸ್ಮವನ್ನು ಧರಿಸಿದ್ದೇನೆ. ಆ ಶಿವಪೂಜೆಯನ್ನು ಕೈಗೊಳ್ಳುತ್ತಾ ಇದ್ದೇನೆ. ಸತಿಯ ಸಂತೈನ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡುತ್ತಾ ಇದ್ದೇನೆ. ಏನಿದು? ನಾನು ಲಿಂಗಕ್ಕೆ ಇರಿಸಿದ ಪತ್ರಗಳೆಲ್ಲವೂ ಕೆಳಗೆ ಉದುರುತ್ತಾ ಇದೆಯಲ್ಲ. ಯಾಕೆ? ಆ ಶಿವನು ಇಂದು ನನ್ನನ್ನು ಕೈ ಬಿಟ್ಟನೆ. ಆತನಿಗೂ ನನ್ನ ಪೂಜೆ ಬೇಡವಾಯಿತೆ. ಸರಿ, ಆತ ನನ್ನ ಕೈ ಬಿಡುವುದು ಸರಿಯಾಗೇ ಇದೆ. ಯಾಕೆಂದ್ರೆ ಆತ ನನ್ನನ್ನು ಕೈ ಹಿಡಿದ ಅಂತಾದ್ರೆ ಆ ರಾಮನ ಆಗ್ರಹಕ್ಕೆ ತುತ್ತಾಗಬಹುದು ಎಂಬ ಭಯದಿಂದ ಹಾಗೆ ಮಾಡಿರಬಹುದು. ಸರಿನೇ, ಅವನು ಕೈ ಹಿಡಿದು ನನ್ನನ್ನು ನಡೆಸುವುದಕ್ಕಿಂತ ಅಂತರಾಯವಾಗಿ ನನ್ನನ್ನು ಹರಸುವುದೇ ಮೇಲಲ್ಲವೇ? ಒಂದು ಯಾಂತ್ರಿಕವಾಗಿ ಪೂಜೆಯನ್ನೇ ಮುಗಿಸಿದ್ದೇನೆ. ಇನ್ನು ಯುದ್ಧರಂಗಕ್ಕೆ ಹೊರಡುತ್ತೇನೆ. ಅದಕ್ಕೂ ಪೂರ್ವದಲ್ಲಿ ನಾನೇ ಮಾಡಿ ಮುಗಿಸಬೇಕಾದ ಕೆಲವು ಕರ್ತವ್ಯಗಳು ನನ್ನಲ್ಲುಂಟಲ್ಲ. ಅದಕ್ಕಾಗಿ ದ್ವಿಜರಸ
ಭಾರಿ ಧನವಿದ್ದನ ಲಂಕೆಯಲ್ಲಿರುವ ನನ್ನೆಲ್ಲ ಸ್ವಜಾತಿ ಬಾಂಧವರನ್ನು ಬರ ಹೇಳಿದ್ದೇನೆ, ಅಂದರೆ ಬ್ರಾಹ್ಮಣರನ್ನು ಕರೆಯಿಸಿದ್ದೇನೆ. ಲೋಕ ಲೋಕಗಳಿಂದ ಕಪ್ಪ ಕಾಣಿಕೆಯನ್ನು ತಂದು ತುಂಬಿದ ಈ ನನ್ನ ಭಂಡಾರದ ಬೀಗದ ಮುದ್ರೆಯನ್ನು ಒಡೆಸಿದ್ದೇನೆ. ಎರಡು ಕೈಗಳಿಂದಲೂ ಬಾಚಿ ಬಾಚಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಯನ್ನೆಲ್ಲ ಇತ್ತಿದ್ದೇನೆ. ಭಂಡಾರವನ್ನು ಬರಿದಾಗಿಸಿದ್ದೇನೆ. ಈ ರಾವಣನ ಸೊಕ್ಕಿನ ತೋಳ್ಬಲದಿಂದ ತುಂಬಿದ ಈ ಭಂಡಾರ ಇನ್ನಿಲ್ಲದಂತೆ ಬರಿದಾಗಬೇಕು. ರಾವಣನಂತೆ ಅದು ಕೂಡ ಇಲ್ಲವಾಗಬೇಕು. ಇನ್ನು ಸೆರೆಮನೆಯ ಕೈದಿಗಳನ್ನೆಲ್ಲ ಬಿಡುಗಡೆಗೊಳಿಸಿದ್ದೇನೆ. ಮುಂದೆ ಬರುವುದು ರಾಮರಾಜ್ಯವಲ್ಲವೇ? ಆ ರಾಮನ ರಾಜ್ಯದಲ್ಲಿ ಕಳ್ಳರ ಸುಳ್ಳರ ಸುಳಿವೇ ಇರಬಾರದು. ಹಾಗಾಗಿ ಅವರನ್ನೆಲ್ಲ ಬಿಡುಗಡೆಗೊಳಿಸಿದ್ದೇನೆ. ಇನ್ನು ನನ್ನ ಲಂಕೆಯ ಪ್ರಜಾಜನರಲ್ಲಿ ಎರಡು ಮಾತನಾಡುತ್ತಿದೆಯಲ್ಲ. ಇದುವರೆಗೂ ಇಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಮೆರೆಸಿದನಲ್ಲ. ಲೋಕ ಲೋಕಗಳಲ್ಲೂ ನನ್ನ ಈ ಹೆಸರು ಪ್ರಚಲಿತವಾಗಿದೆ. ಅದಕ್ಕೆ ಕಾರಣಕರ್ತರಾದವರೆಲ್ಲ ನೀವುಗಳು. ನಿಮ್ಮ ಶ್ರಮ ಮತ್ತು ಶ್ರದ್ಧೆ ಹಾಗೂ ಗುರುಭಕ್ತಿ ಇವುಗಳೆಲ್ಲದರಿಂದ ಈ ಒಂದು ಕಾರ್ಯವನ್ನು ನಾನು ಸಾಧಿಸಲಿಕ್ಕೆ ಸಾಧ್ಯವಾಯಿತಲ್ಲ. ಓ ನನ್ನ ಜನರೇ, ಇಂದು ನಾನು ನಿಮ್ಮಿಂದ ಬೀಳ್ಕೊಳ್ಳುವಲಿದ್ದೇನೆ. ಆದರೆ ನಾನಿಲ್ಲದ ಅನಾಥ ಪ್ರಜ್ಞೆ ನಿಮ್ಮನ್ನು ಖಂಡಿತ ಎಂದೂ ಕಾಡುವುದಿಲ್ಲ. ನಾವು ಕಟ್ಟಿ ಬೆಳೆಸಿದ ಈ ಸಾಮ್ರಾಜ್ಯವನ್ನು ನಾಳೆಯಿಂದ ನನ್ನ ತಮ್ಮ ವಿಭೀಷಣ ನಡೆಸಲಿದ್ದಾನೆ. ಇದುವರೆಗೂ ನನಗೆ ಯಾವ ರೀತಿ ಸಹಕಾರ ಕೊಟ್ಟು ಈ ಲಂಕೆಯನ್ನು ಬೆಳೆಸಲಿಕ್ಕೆ ಸಹಕಾರವಿತ್ತಿರೋ ಅಂತೆಯೇ ಆತನಿಗೂ ಕೂಡ ಸಹಕರಿಸಿ. ಇನ್ನು ಆತನಿಂದ ನಿಮಗೆ ಯಾವ ಕಷ್ಟ ಕಾರ್ಪಣ್ಯಗಳು ಬರಲಾರದು. ರಾಮನ ನೆರಳಿನಂತೆ ಇರುವ ಆತ ನಿಮ್ಮನ್ನು ಅತ್ಯಂತ ಸುಖವಾಗಿ ಸಂರಕ್ಷಿಸುತ್ತಾನೆ. ನಾನು ನಿಮ್ಮಲ್ಲಿ ಇನ್ನೇನನ್ನು ಬಯಸುವುದಿಲ್ಲ, ಶ್ರೇಯಸ್ಸನ್ನು ಮಾತ್ರ ಬಯಸುತ್ತೇನೆ. ನಿಮ್ಮಿಂದ ಶ್ರೇಯಸ್ಸನ್ನು ಹೊತ್ತು ನಿಮ್ಮನ್ನು ಅಗಲುತ್ತಾ ಇದ್ದೇನೆ. ಇನ್ನು ತಡ ಮಾಡುವುದಿಲ್ಲ, ರಣರಂಗಕ್ಕೆ ಹೋಗಬೇಕು. ರಥವನ್ನು ಏರಿದ್ದೇನೆ, ರಣಕಣದತ್ತ ಸಾಗಿ ಬಿಡುತ್ತೇನೆ.
ಇಡೀ ಪ್ರಪಂಚವೇ ರಾಮನಿಂದ ರಾವಣ ಸಂಹಾರವನ್ನು ಬಯಸುತ್ತಿದೆ. ನನ್ನೊಡೆಯನ ಅಣತಿಯಂತೆ ನಾನೀಗ ಲಂಕೆಯ ಯುದ್ಧರಂಗದಲ್ಲಿ ಬಂದಿಳಿದಿದ್ದೇನೆ. ರಾಮ ರಾವಣರ ಈ ಯುದ್ಧವನ್ನು ಪ್ರಪಂಚವೇ ಕುತೂಹಲದಿಂದ ಆನಂದದಿಂದ ವೀಕ್ಷಿಸುತ್ತಿದೆ. ಯಾಕೆಂದರೆ ರಾವಣನ ಸಂಹಾರವಾಗಲಿದೆ. ನಾನು ಈಗ ರಾಮನಲ್ಲಿಗೆ ಹೋಗ್ತಾ ಇದ್ದೇನೆ. ಲೋಕದ ಸಾರಥಿಗೆ ಸಾರಥಿಯಾಗುವಂತಹ ಭಾಗ್ಯ ನನಗೊದಗಿ ಬಂದಿದೆ. ಬಂದಿದ್ದು ದೇವರೆದುರಿಗಲ್ಲವೇ? ದೇವ, ನಮಸ್ಕರಿಸಿಕೊಂಡಿದ್ದೇನೆ. ದೇವನೀಲಾಲಿಸು ಕೇಳು ಯುದ್ಧಕ್ಕೆ ಬರುತ್ತಿದ್ದಾನೆ. ನಮ್ಮ ದೇವ ನಮಗಾಗಿ ಅವನು ಕಷ್ಟಪಡುತ್ತಿದ್ದಾನೆ ಎಂದು ತಮ್ಮಲ್ಲೇ ಮಾತನಾಡಿಕೊಂಡು ಹರ ಬ್ರಹ್ಮಾದಿಗಳೊಂದಿಗೆ ಚರ್ಚಿಸಿ ದಿವ್ಯ ರಥದೊಂದಿಗೆ ಎಲ್ಲ ಅಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ಇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇನೆ. ದೇವತೆಗಳ ಅಣತಿಯಂತೆ ನಿನ್ನ ಸೇವೆಗಾಗಿ ಈ ವರುತವನ್ನು ಅಷ್ಟೇ ಅಲ್ಲ ಅಮೃತ ಕಳಶವನ್ನು ಇರಿಸಿಕೊಂಡು ನಿನ್ನ ಸೇವೆಗಾಗಿ ಬಂದಿದ್ದೇನೆ ದೇವ. ದೇವತೆಗಳಿಗೆ ನೀನು ರಥಾರೋಹಿಯಾಗಿ ಯುದ್ಧ ಮಾಡಲಿ ಎಂಬುದಾಗಿ. ಯಾಕೋ ಇಷ್ಟು ದಿನ ನೀನು ಹನುಮನ ಹೆಗಲ ಮೇಲೆ ಏರಿ ಯುದ್ಧ ಮಾಡುತ್ತಿದ್ದೆ. ಇಂದು ನೆಲದ ಮೇಲೆ ಬರಿಗಾಲಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದೀಯ. ಇದು ದೇವತೆಗಳಿಗೂ ಸರಿಯವಾಗಲಿಲ್ಲ. ಆದ್ದರಿಂದ ಈ ದಿವ್ಯ ರಥದೊಂದಿಗೆ ಅಮೃತ ಕಳಶವನ್ನು ಇರಿಸಿಕೊಂಡು ನಿನ್ನಲ್ಲಿಗೆ ಬಂದಿದ್ದೇನೆ. ದೇವತೆಗಳ ಈ ಕಾಣಿಕೆಯನ್ನು ಸ್ವೀಕರಿಸು ದೇವ. ಇದ್ದಕ್ಕಿದ್ದಂತೆ ರಣರಂಗದಲ್ಲಿ ಕಾಣಿಸಿಕೊಂಡು ನನ್ನೆದುರಿಗೆ ರಥವನ್ನು ಇರಿಸಿ ರಥಾರೂಢನಾಗಬೇಕು ಎಂದು ಕೋಲ್ಮಿಂಚಿನಂತೆ ಪೂರೈಸುತ್ತಾ ಹೇಳ್ತಾ ಇದ್ದೀಯಲ್ಲ. ನಿನ್ನನ್ನು ನೋಡಿದರೆ ದೇವ ನಿಯೋಗಿಯ ಹಾಗೆ ಕಾಣಿಸ್ತಾ ಇದ್ದಾರೆ, ಆದ್ರೆ ಯಾರು ಅಂತ ಗೊತ್ತಾಗ್ಲಿಲ್ಲ.
ದೇವಾ ಸುರಪನ ಸಾರಥಿ ಆಗಿಯೇ ನಾನು ದೇವಾ ಹಾ ಸುರಪತಿಯ ಸಾರಥಿ ಮಾತಲಿ ನಾನು. ಹಾ ಹಾ ದೇವಾ ಹ್ಮ್ ನನ್ನ ಒಡೆಯನ ಆಜ್ಞೆಯಂತೆ ಹ್ಮ್ ನಾನು ಈ ಕಾರ್ಮಿಕವಾದ ರಥದೊಂದಿಗೆ ಭೂಮಿಯಲ್ಲಿ ಇಳಿದಿದ್ದೇನೆ. ಹಾ ದೇವತೆಗಳು ನಿನಗಾಗಿ ಕಳುಹಿಸಿದ ಈ ರಥವನ್ನು ಹ್ಮ್ ಏರಿ ನೀನು ಯುದ್ಧವನ್ನು ಮಾಡಬೇಕು. ದೇವತೆಗಳೆಲ್ಲರೂ ರಾವಣನ ಸಂಹಾರವಾಗಲಿದೆ ಎಂಬುದಾಗಿ ಹರ್ಷಿಸಿ ಕಾತುರದಿಂದ ಕಾಯುತ್ತಿದ್ದಾರೆ. ಹಾ ಅದಕ್ಕಾಗಿ ಹ್ಮ್ ಈ ರಥವನ್ನು ನಿನ್ನಲ್ಲಿಗೆ ಕಳುಹಿಸಿ ನಿನ್ನ ಸೇವಾರ್ಥಿಯಾಗಿ ನಾನು ಬಂದಿದ್ದೇನೆ. ಹಾ ಈ ರಥದಲ್ಲಿ ಹ್ಮ್ ಅಮೃತ ಕಲಶದೊಂದಿಗೆ ವಿಶೇಷವಾದ ಅಸ್ತ್ರಗಳು ಕೂಡ ಇದೆ. ಅಷ್ಟೇ ಅಲ್ಲ, ಈ ಕಾರ್ಮಿಕವಾದಂತಹ ರಥವನ್ನು ಏರಿದವನಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಹಾ ರಾಕ್ಷಸರ ಮಾಟ ಮಂತ್ರದಂತಹ ವಿದ್ಯೆಯನ್ನು ಪ್ರಯೋಗಿಸಿದರೂ ಹಾ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಹಾ ದೇವ, ಆ ದುರುಳ ರಾವಣನು ರಥವನ್ನು ಏರಿ ವಜ್ರ ಕವಚದೊಂದಿಗೆ ಆರ್ಭಟಿಸುತ್ತಾ ಬರುತ್ತಿದ್ದಾನೆ. ಹಾ ನೀನು ತಡ ಮಾಡಬೇಡ, ರಥವನ್ನು ಏರಿ ಯುದ್ಧವನ್ನು ಮಾಡು. ಓ ಸಾರಥಿ ಮಾತನಿಯೇ ನಾನೊಲ್ಲೆ ಮಾತನಿಯೇ ನಾವೊಲ್ಲೆ ಪುರೋಹಿತ ಕಳುಹಿದ ಧನುಷರಂಗಳ ನಾನೊಲ್ಲೆ ಈ ಪುರೋಹಿತ ಕಳುಹಿದ ಧನುಷರಂಗಳ ವರುದ ಸಹ ಪರಹಂಗಿಗೊಳಗಾಗುವನು ನಾನು ಧನುಷರಂಗಳ ವರುದ ಸಹ ಪರಹಂಗಿಗೊಳಗಾಗುವನು ತಾನಲ್ಲ ನೀ ತೆರಳು ನಭಗೆ ನೀ ತೆರಳು ನಭಗೆ ಅಲ್ಲದೊಡೆ ನಮ್ಮೀ ದೇವರ ಸಮರಾಂಗಣ ಸತ್ವಾತಿಶಯ ಪರಿತಿದುವ ಮನವಿರೆ
ಇನ್ನು ಸಾಯುವುದ ಓ ಸಾರಥಿ, ದೇವಲೋಕದ ಇಂದ್ರನ ಸಾರಥಿ ಮಾತಲಿ ಹೌದು ದೇವ. ನನಗೆ ವಂದನೆಯೇನು ಆವುದು. ಶ್ರೀರಾಮ ದಶರಥಾತ್ಮಜ ಅಹಮಸ್ಮಿಯ ಅಭಿವಾದನೆ. ನೀನು ವಂದಿಸಬಾರದು ದೇವ. ನೀನು ದೇವ, ನಾನು ವಂದಿಸುತ್ತಿದ್ದೇನೆ. ಹ ಮಾತಲಿ ದೇವತೆಗಳ ಕುರಿತಾಗಿ ನಮಗೆ ಪೂಜ್ಯ ಭಾವನೆಯುಂಟು. ಯಾಕೆಂದರೆ ಅವರು ಕೊಟ್ಟಂತಹ ದಿವ್ಯವಾದ ಪಾಯಸದಿಂದಲೇ ನಮ್ಮ ಜನನವಾದದ್ದು. ಆ ಕೃತಜ್ಞತಾ ಭಾವವು ನಮಗುಂಟು. ಹಾಗಂತ ಈಗ ನೀನು ಸಹಾಯವನ್ನು ನಮಗೆ ನೀಡುವುದಕ್ಕಾಗಿ ಬಂದ ನೀನು ನನ್ನ ರಥವನ್ನು ಏರು, ಅವನೊಡನೆ ಹೋರಾಡು, ಧನುಷ್ಯಗಳು ಉಂಟು, ಹೀಗೆಲ್ಲ ಹೇಳ್ತಾ ಇದ್ದಿ. ಹೌದು ದೇವ. ನಾವು ಪಂಚವಟಿಯಲ್ಲಿರುವಂತಹ ಕಾಲಕ್ಕೆ, ನಾನೂ ಇಲ್ಲದಂತಹ ವೇಳೆ, ಲಕ್ಷ್ಮಣನು ಆಶ್ರಮವನ್ನು ಬಿಟ್ಟು ಹೋಗುವಂತಹ ಸಂದರ್ಭ, ಒಬ್ಬಳು ಜಾನಕಿ, ಅವಳ ರಕ್ಷಣೆಗಾಗಿ ದೇವಾನ ದೇವತೆಗಳನ್ನು ಬೇಡಿಯೇ ಹೊರ ಹೋದವ ಲಕ್ಷ್ಮಣನು. ಆ ಸಂದರ್ಭದಲ್ಲಿಯೇ ಅಲ್ಲವೇ ಕಪಟಿಯ ಸನ್ಯಾಸಿಯ ವೇಷದಿಂದ ಬಂದು ನನ್ನ ಜಾನಕಿಯನ್ನು ಅಪಹರಿಸಿದವ ರಾವಣ. ಆ ಕಾಲಕ್ಕೆ ಸಿಗದ ನಿಮ್ಮ ಸಹಾಯ ಈಗೇಕೆ ಹೇಳು? ಆ ಕ್ಷಣದಿಂದ ಈ ಕ್ಷಣದವರೆಗೆ ಮನುಷ್ಯ ಮಾತ್ರನಾಗಿಯೇ ಹೋರಾಡಿದ್ದೇನೆ. ಆ ರಾವಣನ ಕುಲವನ್ನು, ಅಂದರೆ ಅವನ ಸಹಚರರನ್ನು, ಮಕ್ಕಳನ್ನು, ಬಂಧು ಬಾಂಧವರನ್ನೆಲ್ಲ ಕೊಂದು ಈ ಕಾಲಕ್ಕೆ ಗೆದ್ದು ನಿಂತಿದ್ದೇನೆ. ನನ್ನ ಪರಾಕ್ರಮದ ಕುರಿತಾಗಿ ನನಗೆ ವಿಶ್ವಾಸ ಉಂಟು. ಅವನನ್ನು ಜಯಿಸಬಲ್ಲೆ ಎನ್ನುವ ನಿರ್ಧಾರವು ನನ್ನದೇ ಇದೆ. ನಾನು ಜಯಿಸಬಲ್ಲೆ. ಹಾಗಾಗಿ ಈ ನಿನ್ನ ಆಹ್ವಾನವನ್ನು ಅಥವಾ ಈ ನಿಮ್ಮ ಸಹಾಯವನ್ನು ತಿರಸ್ಕರಿಸ್ತೇನೆ ಅಂತ ಭಾವಿಸಬೇಡ. ನಿರಾಕರಿಸಬಾರದು ದೇವ. ವಿನಯದಿಂದ ನಿರಾಕರಿಸ್ತಾ ಇದ್ದೇನೆ. ಯಾಕೆಂದರೆ ದೇವತೆಗಳ ಸಹಾಯವನ್ನು ಪಡೆದು ನಾನು ಯುದ್ಧವನ್ನು ಮಾಡಿ ಗೆದ್ದೆ ಅಂತಾದರೆ ಅದು ಹಂಗೆಯ ಆಗುವಂತಹ ಸಂದರ್ಭ ಬಂದಿತ್ತು. ಹಾಗಾಗಿ ಈ ನಿಮ್ಮ ಸಹಾಯವನ್ನು ನಾನು ಒಲ್ಲೆ. ಹಾಗಂತ ನಮ್ಮ ಈ ಯುದ್ಧವನ್ನು ನೋಡಬೇಕು, ರಾವಣನೊಂದಿಗೆ ನನ್ನ ದ್ವೈತ ಯುದ್ಧವನ್ನು ನೋಡಬೇಕು ಎನ್ನುವ ಹಂಬಲ ನಿನ್ನ ಹುಟ್ಟು ಅಂತಾದರೆ ನೀವೇನು ಬಿಟ್ಟುಕೊಂಡು ನೋಡುವ ಅಗತ್ಯವೇನೂ ಇಲ್ಲ. ಯಾಕೆಂದರೆ ನೀವು ಬಿಡುಗಣ್ಣರೊಡೆಯರು. ಹಾಗಾಗಿ ಹಿಂದೆ ಸರಿದು ನಮ್ಮ ಯುದ್ಧವನ್ನು ನೋಡು. ನಾನು ಒಲ್ಲೆ ಈ ನಿಮ್ಮ ಸಹಾಯವನ್ನು. ದೇವ, ನಿನಗೆ ಅಸಾಧ್ಯವಾದದ್ದನ್ನು ಸಾಧಿಸಲಿಕ್ಕಾಗಿ ಈ ರಥವು ಬಂದಿಲ್ಲ. ದೇವ, ಪ್ರಪಂಚದ ಎಲ್ಲಾ ದುಷ್ಟ ಶಕ್ತಿಗಳು ಒಂದಾಗಿ ನಿನ್ನನ್ನು ಎದುರಿಸಲಿಕ್ಕೆ ಬಂದ್ರು ನೀನು ಏಕಾಂಗಿಯಾಗಿ ಹೋರಾಡಿ ಜಯಿಸಬಲ್ಲೆ. ಆದರೆ ದೇವತೆಗಳು ನಿನಗೆ ಸಹಾಯ ಮಾಡಿ ಅವರು ಕೃತಕೃತ್ಯರಾಗಲು ಈ ರಥವನ್ನು ನನ್ನೊಂದಿಗೆ ಕಳುಹಿದ್ದಾರೆ ದೇವ. ದೇವ, ಹಿಂದೆ ನಿಮ್ಮ ಪೂರ್ವಜರು ದೇವಾಸುರನ ಯುದ್ಧದಲ್ಲಿ ದೇವತೆಗಳಿಗೆ ಅನೇಕ ಬಾರಿ ಸಹಾಯವನ್ನು ಮಾಡಿದ್ದವು. ಆದ್ದರಿಂದ ಆ ಉಪಕಾರ ಸ್ಮರಣೆಯನ್ನು ಇಲ್ಲಿ ಸ್ಮರಿಸಿಕೊಂಡು ದೇವತೆಗಳು ನನ್ನನ್ನು ಕಳುಹಿದ್ದಾರೆ. ಅವರ ಅಣತಿಯಂತೆ ನಾನಿಲ್ಲಿ ಬಂದಿದ್ದೇನೆ. ಅಗೋ, ನಾರದರು ಬಂದು ಹೇಳಿದರು, ಆಗಲೂ ನೀನು ಒಪ್ಪಲಿಲ್ಲ. ನಿನ್ನ ಸ್ವಾಭಿಮಾನ ಅನನ್ಯವಾದುದು ದೇವ. ಆದರೆ ಈ ವಾನರರೆಲ್ಲ ನಿನಗೆ ಲಂಕೆಯಲ್ಲಿ ಒಂದು ರಥೋತ್ಸವವಾಗಬೇಕು, ನೀನು ರಥಾರೂಢನಾಗಿ ಯುದ್ಧ ಮಾಡುವುದನ್ನು ನೋಡಬೇಕು ಎಂದು ಬಯಸುತ್ತಿದ್ದಾರೆ. ಅವರ ಬಯಕೆಯನ್ನು ನಿರಾಕರಿಸಬೇಡವೇ ದೇವ. ಅವರಿಗಾಗಿ ಆದರೂ ನೀನು ರಥಾರೂಢನಾಗಬೇಕು. ಏನಂತೆ? ನೀನು ತಂದ ರಥವನ್ನು
ಪ್ರಾರ್ಥಿಸ್ತಾ ಇದ್ದಾರೆ. ರಥವನ್ನು ಏರಿ ಆ ರಾವಣನೊಂದಿಗೆ ಯುದ್ಧ ಮಾಡುವುದನ್ನು ನಾವು ಕಣ್ಣಾರೆ ಕಾಣಬೇಕು ಎಂದು ಹಂಬಲಿಸ್ತಾ ಇದ್ದಾರೆ. ಅವರು ನನಗಾಗಿ ಈ ದುಡಿದದ್ದು ನನ್ನ ಮೇಲಿನ ಭಕ್ತಿಯಿಂದ, ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ನನಗಾಗಿ ಹೋರಾಡಿದವರು ಅವರು. ಜಾನಕಿಯನ್ನು ಈವರೆಗೂ ನೋಡಲೇ ಇಲ್ಲ ಅವರು. ಆದರೂ ಆ ಜಾನಕಿಯನ್ನು ಪಡೆಯುವುದಕ್ಕೋಸ್ಕರ ನನಗಾಗಿ ಹಗಲಿರುಳು ದುಡಿಯುತ್ತಾ ಇದ್ದವರು. ಹಾಗಾಗಿ ಅವರ ಅಭಿಮತವನ್ನು ನಾನು ಅಲ್ಲಗಳೆಯುವ ಹಾಗಿಲ್ಲ. ಅಂತೂ ನಿಮ್ಮ ಹಂಗಿನಲ್ಲಿಯೇ ನನ್ನ ಗೆಲುವು ಸಾಧಿತವಾಗಬೇಕು ಎಂತಾದರೆ ಅದನ್ನು ಬೇಡ ಅನ್ನುವುದಕ್ಕೆ ನಾನು ಯಾರು? ರಥವನ್ನು ಏರಿಕೊಳ್ಳುತ್ತೇನೆ. ಗಮನಕ್ಕೆ ಬಂದಿದೆ, ನೋಡಿದ್ದೇನೆ. ಎಂತಹ ವಂಚಕರು ಅವರು! ಇಷ್ಟು ದಿವಸ ನನ್ನೊಂದಿಗೆ ವಿನಮ್ರ ಸೇವಕರಂತೆ ನಟಿಸಿ ಈಗ ನನ್ನ ವಿರೋಧಿಯಾದ ನಿನ್ನೊಂದಿಗೆ ಬೆಂಬಲಿಸುತ್ತಿರುವ ಎಂತಹ ಅಯೋಗ್ಯರು, ಎಂತಹ ವಿಶ್ವಾಸಘಾತಕರು! ಇರಲಿ ಇರಲಿ. ಆದರೆ ಆ ರಥದ ಬಗ್ಗೆ ನನಗೇನು ಹೆಚ್ಚುಗಾರಿಕೆ ಅನಿಸುವುದಿಲ್ಲ. ಅಂದು ಆ ನಿನ್ನ ಸುರಪ ದಂಡಯಾತ್ರೆಯಲ್ಲಿ ದೇವಾಸುರ ಯುದ್ಧದಲ್ಲಿ ಆತ ಇದೇ ರಥವನ್ನು ಏರಿ ಬಂದಿದ್ದ. ಆ ರಥಕ್ಕೆ ನನ್ನ ಎಡಗಾಲಿಂದ ಕಾಣಿಸಿ ಬಂದಿದ್ದೇನೆ ನೋಡು. ಸರಿಯಾಗಿ ಆ ರಥವನ್ನು ಪರೀಕ್ಷಿಸು. ಅಲ್ಲಿ ಎಲ್ಲಾದರೂ ನನ್ನ ಪಾದದ ಗುರುತು ಹೊತ್ತಿತ್ತು. ದೇವತೆಗಳಿಂದಲೇ ನನ್ನ ಈ ನೆಲದಲ್ಲಿ ನನಗೆ ರಥೋತ್ಸವವಾಗುತ್ತಿದೆ ಎಂಬುದಾಗಿ ಬೇಡ, ಬೀಗ ಬೇಡ. ಮೊದಲು ನಿನ್ನನ್ನು ಕೊಲ್ಲುತ್ತೇನೆ, ಆಮೇಲೆ ಆ ಸುರಪಾದಿಗಳನ್ನು ಹೂಡಿಗಟ್ಟಿ ಗೆಲ್ಲುತ್ತೇನೆ. ಇಬ್ಬರನ್ನು ಗೆಲ್ತೀನಿ. ನೀನೊಬ್ಬ ಲೋಕನಾಯಕ ಎಂದು ನಾನು ನಿನ್ನ ವಿರೋಧಿ ಸ್ಥಾನದಲ್ಲಿದ್ದರೂ ನಿನ್ನನ್ನು ನಾನು ಒಪ್ಪಿಕೊಡುತ್ತೇನೆ. ರಾಜನೀತಿಜ್ಞ, ವಿದ್ವಾಂಸ, ಸಾಧಕ ಎಲ್ಲವೂ ಹೌದು. ಸಕಲ 14 ಲೋಕವನ್ನು ಗೆದ್ದು ನಿಂತು ಚತುರ್ದಶ ಭುವನದಲ್ಲಣ ಎನ್ನುವ ಖ್ಯಾತಿಗೂ ಒಳಗಾದವ ಹೌದು. ಅದನ್ನು ನಾನು ಒಪ್ಪಿಕೊಡ್ತೇನೆ. ಆದರೆ ನಿನ್ನಲ್ಲಿ ಇಲ್ಲದಿರುವುದು ಏನು ಗೊತ್ತಾ? ಧರ್ಮ. ಅದನ್ನು ಬಿಟ್ಟಿದ್ದಿ, ಅಧರ್ಮ ಮಾರ್ಗವನ್ನು ಹಿಡಿದಿದ್ದಿ. ಅದಲ್ಲವಾದರೆ ಈಗ ನಿನ್ನವರನ್ನೆಲ್ಲ ಕಳೆದುಕೊಂಡು ಒಣಗಿದ ಮರದ ಎಲೆಗಳೆಲ್ಲ ಉದುರಿ ಬೋಳು ಮರವಾಗಿ ನಿಂತಿದ್ದಿ. ಈ ಕಾಲಕ್ಕೂ ನಿನ್ನನ್ನು ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸವು ನನಗುಂಟು. ಕೇವಲ ದೇವ ಸಹಾಯವನ್ನು ಬಯಸಿ ನಿನ್ನನ್ನು ಗೆಲ್ಲುವ ಅವಶ್ಯಕತೆ ಏನು ನನಗಿಲ್ಲ. ಆದರೂ ಅವರಿಂದ ಒದಗಿ ಬಂದ ಸಹಾಯವನ್ನು ನಾನು ಸ್ವೀಕರಿಸಿದ್ದು ಯಾಕೆ? ಧರ್ಮ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರಿಗೆ ಧರ್ಮವೇ ಸಹಾಯವಾಗ್ತದೆ ಎನ್ನುವುದಕ್ಕೆ ಇದು ಸಾಕ್ಷಿ. ವಾನರರನ್ನು ಕೂಡಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬಂದ ನಾನು ವಾನರರ ಸಹಾಯವನ್ನು ನಾನಾಗಿಯೂ ಅಪೇಕ್ಷಿಸಿದ್ದಲ್ಲ, ಅಥವಾ ಸುಗ್ರೀವನಿಗೆ ಸಹಾಯಿಯಾಗಿದ್ದೂ ಅಲ್ಲ. ಅವನಿಗೆ ನಾನು ಸಹಾಯಿಯಾಗಿದ್ದೇನೆ ಎನ್ನುವ ಕಾರಣಕ್ಕಾಗಿ ಅವ ತನ್ನ ವಾನರ ಸೇನೆಯನ್ನು ನನಗೆ ಒದಗಿಸಿದ್ದು
ಹಾಗಾಗಿ ಕೇಳ್ತಾ ಇದ್ದೇನೆ, ನಮ್ಮೇವರನ್ನು ಗೆಲ್ಲುತ್ತೇನೆ, ನನ್ನನ್ನು ಕೊಂದು ಅವನನ್ನು ಗೆಲ್ಲುತ್ತೇನೆ ಅಂದ್ರೆ ಇಂದ್ರನನ್ನು. ಹೌದು, ಸಾಧ್ಯವೇನು ಇಬ್ಬರನ್ನು ಗೆಲ್ಲುವುದು? ನನ್ನನ್ನು ಕೊಂದ ಮೇಲೆ ಅಲ್ಲವೋ ಅವನನ್ನು ಗೆಲ್ಲುವುದು. ಹಾಗಾಗಿ ಆ ಪ್ರಕ್ರಿಯೆಯಲ್ಲಿ, ಈ ಗೆಲ್ಲುವ ಈ ಪ್ರಕ್ರಿಯೆಯಲ್ಲಿ ನಿನ್ನದು ಮಾರ್ಗ ಯಾವುದು? ಹಮ್ಮಿನ ರಣವೋ ಅಥವಾ ಮಾರಣವೋ? ಏನು ಅಣಕವಾಡುತ್ತಿದ್ದೀಯಲ್ಲ? ನಮ್ಮಮ್ಮನ ಕಾರಣಕ್ಕಾಗಿ ನಾವು ಧನುಜರು. ಆದರೆ ಹುಟ್ಟಿನಿಂದ ತೊಡಗಿ ಇಂದಿನವರೆಗೂ ನಾವು ಸಾಧಿಸಿದ ಎಲ್ಲಾ ಕಾರ್ಯಗಳಲ್ಲೂ ಅಣಿಮ ಗಣಿಮಾದಿಗಳ ಅಷ್ಟಸಿದ್ಧಿಗಳು ನಮಗೆ ಕರಗತ. ಆದರೆ ನಾವು ಮಾಡಿಕೊಂಡಂತ ಈ ಬಂದ ಕಾರ್ಯಗಳಲ್ಲಿ ನಾವು ಕಾರ್ಯಸಿದ್ಧಿಯ ಬಗ್ಗೆ ಲಕ್ಷ್ಯವಿರಿಸಿದವರೇ ವಿನಃ ಸಾಗುವ ದಾರಿ ಯಾವುದು ಅಂತ ಅದು ನಮಗೆ ಲಕ್ಷ್ಯವೇ ಅಲ್ಲ. ಮಾಯಾ ಮಂತ್ರ ಮಾಟ ಇವು ಯಾವುಗಳು ನಾವು ಮಾಯಾವಿಗಳಾದ ನಮಗೆ ನಿಷಿದ್ಧವೇ ಅಲ್ಲ. ಅವುಗಳೆಲ್ಲ ನಮಗೆ ಸಿದ್ಧಿಯೇ. ಹಾಗಿರುವಾಗ ನಮ್ಮ ಕಾರ್ಯದ ಬಗ್ಗೆ ನಿನಗೆ ಅಣಕ ಮಾಡುವುದಕ್ಕೆ ಅಧಿಕಾರವೇ ಇಲ್ಲ. ಯಾಕೆ ಹೇಳು? ನೀನು ಕೂಡ ಆ ಮಾಯ ಮಂತ್ರ ಮಾಟದಿಂದಲೇ ಹುಟ್ಟಿದವನಲ್ಲವೇ? ಒಂದು ದಶರಥ ಪುತ್ರಕಾಮಿಷ್ಟಿಯನ್ನು ಮಾಡುವಾಗ ತನ್ನ ಆಸ್ಥಾನ ಪುರೋಹಿತರಾದ ವಶಿಷ್ಠನನ್ನಿಟ್ಟುಕೊಂಡು ಮಾಡದೆ ಆ ಋಷ್ಯಶೃಂಗರನ್ನು ಕರೆಸಿದ್ದೇಕೆ? ಈ ಮಾಟ ಮಂತ್ರ ಮಾಯ ಇವುಗಳೆಲ್ಲ ಅದರನ್ನ ಪ್ರಣೀತವಾದ ಈ ವಿದ್ಯೆ ವಶಿಷ್ಠರ ಮಡಿವಂತಿಕೆಗೆ ನಿಷಿದ್ಧವಾದುದು ಎಂಬ ಕಾರಣದಿಂದ ಋಷ್ಯಶೃಂಗರನ್ನು ಕರೆಸಿ ಮಾಡಿದಂತ ಕಾರ್ಯ ಇಡೀ ಜಗತ್ತಿಗೆ ಜಾಹೀರಾತಾದಂಥದ್ದು. ನಿನ್ನ ಹುಟ್ಟೇ ಮಾಯಾ ಮಂತ್ರದಲ್ಲಿ ಅಡಗಿರುವಾಗ ಇನ್ನೊಬ್ಬರ ಬಗ್ಗೆ ಮಾತನಾಡುತ್ತಿದ್ದೀಯಲ್ಲ? ಗಾಜಿನ ಮನೆಯಲ್ಲಿರುವವರು ಅನ್ಯರ ಮನೆಗೆ ಕೊಲ್ಲು ಹೊಡೆಯಬಾರದು ಎಂಬ ಸಾಮಾನ್ಯ ಪ್ರಜ್ಞೆಯು ನಿನಗಿಲ್ಲದಾಗಿದೆ. ಆ ದೇವಲೋಕದ ರಥದಲ್ಲಿಯೇ ಕುಳಿತಂತ ನಿನಗೆ ನಮ್ಮ ಯಾವ ಮಾಯಾ ಮಂತ್ರ ಮಾಟ ವಿದ್ಯೆಗಳು ಫಲಿಸುವುದು ಎಂದು ನನಗೆ ಗೊತ್ತಿದ್ದರು ನಾನೇಕೆ ಅದರಲ್ಲಿ ಪ್ರವೃತ್ತನಾಗಲಿ? ಇಂದು ಏನೇ ಇದ್ದರು ಮುಷ್ಟಿಗೆ ಮುಷ್ಟಿ, ಪೆಟ್ಟಿಗೆ ಪೆಟ್ಟು, ಕೇಶ ಕೇಶಿ, ಹಣ ಹಣಿ, ಚಟಾಪಟಿ, ಮಾರಾಮಾರಿಯಾದ ಮುಖಾಮುಖಿ ಯುದ್ಧ ಸಿದ್ಧನಾಗಿಯೇ ಬಂದಿದ್ದೇನೆ. ಮಾಯೆ ನಿಮಗೊಬ್ಬರಿಗೆ ಸಿದ್ಧಿಸಿದ್ದು ಜಾತಿಯ ಸಹಜವಾದದ್ದು. ಹಾಗಂತ ನಾವು ಮಾಯಾ ವಿದ್ಯೆಯನ್ನು ಬಲ್ಲವರಲ್ಲ ಅಂತಲ್ಲ, ಆದರೆ ಅದನ್ನು ಒಗ್ಗಿಸಿಕೊಳ್ಳಿಕ್ಕೆ ನಮಗೆ ಸಂಸ್ಕಾರ ಬಿಡುವುದಿಲ್ಲ. ನಾವು ಹಾಗಾಗಿ ಅದನ್ನು ಅಳವಡಿಸಿಕೊಂಡವರಲ್ಲ. ಆದರೆ ಯಾವ ಮಾಯೆಯನ್ನು ನಾವು ಭೇದಿಸ್ತೇವೆ. ನೀನು ಕಳಿಸಿದ್ದೆಯಲ್ಲ, ಹುಲಿ ತಿನ್ನುವವ ಹುಲ್ಲು ತಿನ್ನುವ ಹಾಗಾದ ಆ ಮಾರೀಚನನ್ನು ಹುಲ್ಲೆಯಾಗಿಸಿಯೇ ಕಳಿಸಿದ್ದಲ್ವ? ಅವನನ್ನು ಭೇದಿಸಲಿಲ್ವ? ನಿನ್ನ ಪರಾಕ್ರಮ, ನಿನ್ನ ಮೋಸ ಅಲ್ಲಿಯೇ ಬಯಲಾದದ್ದು. ನೀನೊಬ್ಬ ಜಗದೇಕ ವೀರ ಅಂತಾದರೆ ನನ್ನನ್ನು ಎದುರಿಸಿ ಸೀತೆಯನ್ನು ಅಪಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಸಾತ್ವಿಕತನವನ್ನೇ ಅನುಸರಿಸಿದ್ದೀಯಲ್ಲಿ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಮಾಯಾಜಾಲವೊಂದಲ್ಲದೆ ನಿನ್ನರಸಿ ಸೀತೆಯನ್ನು ನನಗೆ ಅಪಹರಿಸಿ ತರುವುದಕ್ಕೆ ದಾರಿ ಯಾವುದಿತ್ತು? ಅದನ್ನೇ ಹೇಳಿದ್ದು. ನೀನು ಅನುಸರಿಸಿದ ಮಾರ್ಗ ಧರ್ಮದ್ದು ಅಂತ. ಹಾಗಾಗಿ ನೀನು ಇವತ್ತು ಒಂಟಿ ಮರವಾಗಿ ನಿಂತಿದ್ದು. ಇನ್ನು ನಮ್ಮ ಹುಟ್ಟಿನ ಕುರಿತಾಗಿ ಮಾಯೆಯನ್ನು ಬಳಸಿ ನಾವು ಹುಟ್ಟಿಕೊಂಡಿದ್ದು. ಅಥರ್ವ ವೇದವು ಒಂದು ವೇದವೇ, ಅದನ್ನು ಅಲ್ಲಗಳೆಯುವಂತಿಲ್ಲ. ಆದರೆ ಹುಟ್ಟಿಕೊಂಡ ಯಾವುದಕ್ಕಾಗಿ ಅದು ಅನ್ನುವುದು ಮುಖ್ಯ ಆಗ್ತದೆ. ಈಗ ಖಡ್ಗವನ್ನು ನಾವು ಬಳಸ್ತೇವೆ, ಅದನ್ನು ಯಾವುದಕ್ಕೆ ಬಳಸ್ತೇವೆ ಅನ್ನುವಲ್ಲಿ ನಾವು ಅದನ್ನು ಯೋಚಿಸಬೇಕು ಅಥವಾ ಪರಿಣಾಮವನ್ನು ಕಾಣಬೇಕು. ಕೈ ಬೆರಳನ್ನು ಕತ್ತರಿಸಲಿಕ್ಕೂ ಖಡ್ಗ ಆಗ್ತದೆ ಅಲ್ವಾ? ಇನ್ನೊಬ್ಬರ ತಲೆ ಕಡಿಲಿಕ್ಕೂ ಆಗ್ತದೆ, ಎರಡೂ ಒಂದೇ ಅಲ್ವಾ? ಹಾಗಂತ ಯಾವುದೋ ಮನೆಹಾಳು ಕೆಲಸವನ್ನು ಮಾಡಲಿಕ್ಕೆ ಅಲ್ಲ, ಅದು ಉಪಯೋಗಿಸಬಹುದು. ಅದನ್ನು ಹೇಳಿದ್ದು. ಯಾವುದರಿಂದ ಏನು ಪರಿಣಾಮ ಆಗ್ತದೆ ಅದು ಲಕ್ಷ್ಯ ಆಗ್ತದೆಯೇ ಹೊರತು
ಈ ಯಾವುದನ್ನು ಎಲ್ಲವನ್ನೂ ಬಳಸ್ತೇನೆ ಅಂತ ಬಳಸುವುದೇನೂ ಅಲ್ಲ, ಹಾಗಾಗಿ ನಮ್ಮನ್ನು ಪಡೆದದ್ದು ಅಲ್ಲ. ಅದಕ್ಕಾಗಿ ಹೇಳಿದ್ದು. ಇಷ್ಟೆಲ್ಲ ಹೇಳಿದ ನೀನು ಇಂತಹ ವಿದ್ಯೆಯನ್ನೇ ಅನುಸರಿಸಿ ಗೆಲ್ತಾ ಇದ್ದೀಯ. ನೀವು ಗಂಡ ಹೆಂಡತಿ ಅದನ್ನು ಮಾಡಲಿಕ್ಕಾಗಿ ಹೊರಟವರು, ಅದರ ಸಂಕಲ್ಪ ಮಾಡಲಿಕ್ಕೂ ಆಗಲಿಲ್ಲ. ಇಷ್ಟೆಲ್ಲ ಸಾಧಿಸಿದ ನೀನು ಗೆದ್ದದ್ದೆಯಲ್ಲಿ ಅಂತ ಬೇಡವ, ಎಲ್ಲಾ ಕಡೆಯಲ್ಲೂ ಸೋತಿದ್ದೆ. ಇಲ್ಲ, ತಂದೆಯನ್ನು ಮಾಡಿಕೊಂಡವ. ನನ್ನಲ್ಲಿ 3 ಬಾರಿ ಸೋತಿದ್ದಿ. ಮೂರನೆಯ ಬಾರಿಯಾಗಿ ಒಂದೇ ಒಂದು ಅಸ್ತ್ರದಿಂದ ನಿನ್ನನ್ನು ವಿವಸ್ತ್ರನನ್ನಾಗಿಸಿ ನೇರವಾಗಿ ಮಂಡೋದರಿಯ ಅಂತಃಪುರಕ್ಕೆ ಕಳುಹಿಸಿದ್ದೇನೆ. ನಿಶಸ್ತ್ರನಾಗಿ ಬಿದ್ದ ನಿನ್ನನ್ನು ನಿನ್ನ ಪಡೆ ಕೂಡಿ ಬಾ ಅಂತಲೇ ನಾನು ಕಳುಹಿಸಿದ್ದು ನಿನ್ನನ್ನು. ಹಾಗಾಗಿ ಕೇಳ್ತಾ ಇದ್ದೇನೆ, ಗೆದ್ದದ್ದು ಏನು ಅಂತ ಬೇಡುವ ನೀನು. ಅದನ್ನೆಲ್ಲ ಬಿಟ್ಟು ಈಗ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನೇರವಾಗಿ ಯುದ್ಧ ಮಾಡ್ತೇನೆ ಮರೆಯದೇ ಉಂಟೇನಾ? ತಂಗಿ ಶೂರ್ಪನಖಿಯ ಮೂಗು ಕಿವಿಗಳನ್ನು ಕತ್ತರಿಸಿ ಒಗೆದವನು. ಕಾರಣ ಗೊತ್ತುಂಟಲ್ಲ ನಿನಗೂ. ಅದಕ್ಕೆ ಪ್ರತಿಯಾಗಿ ನಿನಗೆ ಶಿಕ್ಷೆ ಎಂಬುದಕ್ಕಾಗಿ ನಿನ್ನ ಹೆಂಡತಿ ಸೀತೆಯನ್ನು ಅಪಹರಿಸಿ ತಂದದ್ದು. ನೀನು ಕಣ್ಣೀರು ಹಾಕಬೇಕು ಎಂಬುದಕ್ಕಾಗಿಯೇ. ಅಷ್ಟೇ ಅಲ್ಲದೆ ನಾನು ಮಾಡಿದ ಈ ಕೃತ್ಯವನ್ನು ಇಷ್ಟೊಂದು ಬಡಬಡಿಸಿದೆಯಲ್ಲ, ಗೆದ್ದದ್ದೆಯಲ್ಲಿ ಹೋರಾಡಿದ್ದೆಯಲ್ಲಿ ಎಂಬುದಾಗಿ ನನ್ನ ಸಾಧನೆಗಳನ್ನು ಪರಿಪರಿಯಾಗಿ ನಿನಗೆ ಹೇಳುವುದೇನು ಬೇಡ, ಎಲ್ಲವೂ ನಿನಗೆ ಗೊತ್ತುಂಟು. ಆದರೆ ನಾನು ಮಾಡಿದ ಈ ಕಾರ್ಯವನ್ನು ನಿನಗೆ ವಿರೋಧಿಸುವುದಕ್ಕಾಗಲಿ ಅಥವಾ ಆಕ್ಷೇಪಿಸುವುದಕ್ಕಾಗಿ ನನ್ನನ್ನು ಶಿಕ್ಷಿಸುವುದಕ್ಕಾಗಿ ನನಗೆ ಯಾವ ಅಧಿಕಾರವೂ ಇಲ್ಲ. ನಿನ್ನ 10 ತಲೆಮಾರಿನ ಹಿಂದೆ ಆ ಅಯೋಧ್ಯೆಯನ್ನು ಅರಣ್ಯಕನೆಂಬುವನು ಆ ಅಯೋಧ್ಯಾಪತಿಯಾಗಿದ್ದ ಆತನನ್ನು ನಾನು ದಂಡಯಾತ್ರೆಗೆ ಹೋದ ಸಮಯದಲ್ಲಿ, ಆಗಿನ್ನು ನನಗೆ ಪ್ರಾಯದ ಕಾಲ, ಅಲ್ಲಿಯೇ ಆತನನ್ನು ಮಡುಹಿದ್ದೇನೆ. ಒಂದೇ ನಿಮ್ಮ ಸೂರ್ಯವಂಶದ ಪ್ರಭುತ್ವವನ್ನು ಸಾಧಿಸಿಕೊಂಡವನು ಅಂದ ಮೇಲೆ ಆ ಅಧಿಕಾರವೇ ನಿನಗೆ ಇಲ್ಲದ ಮೇಲೆ ಈ ನೆಲದಲ್ಲಿ ಇರುವುದಕ್ಕೂ ನೀನು ಅನರ್ಹ. ಜೀವ ಸಹಿತ ತೊಲಗು ಅಯೋಧ್ಯೆಗೆ. ಏನು ಅನರಣ್ಯಕನ ಕುರಿತಾಗಿ ನೀನು ಹೇಳ್ತಾ ಇದ್ದಿ? ಅದನ್ನೇ ನನಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಪೂರ್ವಸೂರಿಗಳು ಅದರ ಕಥೆಯನ್ನು ನನಗೂ ಹೇಳಿದ್ದಾರೆ. ಅವನನ್ನು ನೀನು ಕೊಂದದ್ದು ಹೇಗೆ? ಯಜ್ಞ ದೀಕ್ಷಿತನಾದ ಅವನನ್ನು ನೀನು ಕೊಂದದ್ದು ನಿಶಸ್ತ್ರನನ್ನಾದ ಕಾಲಕ್ಕೆ. ಶಸ್ತ್ರವನ್ನು ಧರಿಸಿ ಬರ್ತೇನೆ ಎಂದು ಕೇಳದೆ ಅವನ ತಲೆಯನ್ನು ಹಿಡಿದುಕೊಂಡು ಬಂದು ನೀನು ಅವನನ್ನು ಮಡುವಿದ್ದು. ನಿನ್ನ ಪ್ರಭುತ್ವವನ್ನು ಸಾಧಿಸಿದ್ದೇನೆ ಎಂದು ಹೇಳಿದೆಯಲ್ಲ, ಪ್ರಭುತ್ವವನ್ನು ಸಾಧಿಸುವುದು ಹೇಗೆ? ನಿನಗೆ ಶರಣಾಗಿ ಬದುಕಿದ್ದರೆ ಅವ ಬರಲಿಲ್ಲಲ್ಲ, ಯುದ್ಧವನ್ನೇ ಮಾಡಿದ್ದಾನೆ. ಕೈಸೋದು ಸತ್ಯ ಇರಬಹುದು, ಆದರೆ ನಿನ್ನಲ್ಲಿ ಶರಣಾಗಲಿಲ್ಲ. ಅಥವಾ ಸೂರ್ಯವಂಶವನ್ನು ನಿನ್ನ ಕಾಲಡಿಯಲ್ಲಿ ಇಡಲಿಲ್ಲ ಅವನು. ಹಾಗಾಗಿ ಸಾಯುವ ಕೊನೆ ಕ್ಷಣದಲ್ಲೂ ಕೂಡ ನನ್ನ ವಂಶೀಯದಿಂದಲೇ ನಿನಗೆ ಸಾವು ಎಂದು ಹೇಳಿಯೇ ಸತ್ತಿರುವ. ಹಾಗಾಗಿ ಅದು ನಿನ್ನ ಪ್ರಭುತ್ವಕ್ಕೆ ಒಳಪಟ್ಟಿದ್ದಲ್ಲ, ಈಗಲೂ ಒಳಪಡಲಿಲ್ಲ. ಯಾಕೆ? ಸುವೇಲಾದ್ರಿಯಲ್ಲೇ ನಿಂತು ನಿನ್ನ ಶ್ವೇತಛತ್ರವನ್ನು ಖಂಡಿಸಿದ್ದೇನೆ ನಾನು. ಅದೇ ಸಾಕ್ಷಿ, ನಿಮ್ಮ ಪ್ರಭುತ್ವವನ್ನು ನಾವು ಸೂರ್ಯವಂಶೀಯರು ಒಪ್ಪಿಕೊಳ್ಳಲಿಲ್ಲ ಎನ್ನುವುದಕ್ಕಾಗಿ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಹೀಗೆ ಹಠವನ್ನು ಸಾಧಿಸಿ ನೀನು ಕಟ್ಟಿಕೊಂಡ ಶಾಪಗಳು ಎಷ್ಟು ಗೊತ್ತುಂಟ? ಉಪರಂಬೆಯ ಶಾಪ, ಕೈಲಾಸದಲ್ಲಾದ ನುಡಿ, ನಂದಿಯ ಶಾಪ, ವೇದವತಿಯ ಶಾಪ, ಪುಂಜಕಸ್ಥಲೆಯ ಶಾಪ. ಅಷ್ಟಲ್ಲದೆ ನೀನಾಗಿ ಪಡೆಕೊಂಡಿದ್ದು ಮಾನಸಾರಣ್ಯೇನ ವದ್ಯತ್ವಂ. ಇಷ್ಟೆಲ್ಲ ಇದ್ದು ಹೀಗೆ ಮಾತನಾಡುತ್ತಾ ಇದ್ದೀಯಲ್ಲ, ಕೊಂದು ಬಿಡ್ತೇನೆ. ಇದೆಲ್ಲ ಏನನ್ನು ತೋರಿಸ್ತಾ ಇದೆ ಗೊತ್ತಾ?
ಒಂದು ಅಕ್ಷರ ಕಲಿತರೂ ಅವರು ಗುರುವೇ. ಅದನ್ನು ಮೀರಿ, ಯಾಕೆಂದ್ರೆ ತಾಯಿಯಾಗಿರಬಹುದು ಅಥವಾ ನಿನ್ನ ಹಿರಿಯರಾದ ಬಂಧುಗಳಾಗಿರಬಹುದು, ಎಲ್ಲರೂ ನಿನಗೆ ಅದನ್ನು ಬೋಧಿಸಿದ್ದಾರೆ. ಬೇಡ ಈ ಕಾರ್ಯ, ಜಾನಕಿಯನ್ನು ತರುವುದು ಬೇಡ ಅಂತ ಕೇಳಲಿಲ್ಲ ನೀನು, ಅದನ್ನು ಅತಿಕ್ರಮಿಸಿ ನಡೆದಿದ್ದೆ. ಅದೆಲ್ಲವೂ ಗುರುತರವಾದಂತಹ ದ್ರೋಹ ಈಗ ನಿನ್ನನ್ನು ಈ ಸ್ಥಿತಿಗೆ ತಂದೊಡ್ಡಿದೆ. ಶೂರ್ಪನಖಿಯ ಮೂಗು ಕೊಯ್ಲತ್ತಕ್ಕೆ ನನ್ನ ಸೀತೆಯನ್ನು ತಂದೆ ಅಂತ ಹೇಳಿದೆ ಇಲ್ಲ ನೀನು. ಕನಕ ಲಂಕೆಯ ಕನಕಾಧೀಶ ಯಾಕೆ ಆ ಸೀತಾ ಜಿಂಕೆಯನ್ನು ಬಯಸಿದ್ದು? ಏನು ಬಂಗಾರದ್ದು ಅಂತಲ್ಲ? ಹಾಗಾದರೆ ನೀನು ಇಡೀ ಕನಕಾಲಂಕಾಧೀಶ, ಕನಕವೇ ತುಂಬಿ ಹರಿಯುತ್ತಾ ಇದ್ದರು, ಯಾಕೆ ಈವರೆಗೂ ನಿನ್ನ ಆಕೆ ವಶವಾಗಲಿಲ್ಲ? ಅದನ್ನು ಆಲೋಚಿಸಲಿಲ್ಲ ನೀನು. ಈಗಲೂ ಯುದ್ಧಕ್ಕೆ ಮುಂದಾಗಿದ್ದಿ. ಯುದ್ಧ ಮಾಡುವ ಮನಸ್ಸುಂಟಾದರೆ ಎದಿರಾಗು. ಆಯ್ತು ರಾಮ, ನಿನ್ನ ಸೀತೆಯನ್ನು ನಾನು ಅವಳನ್ನು ಹಾಳು ಮಾಡಬೇಕು ಎಂಬುದಾಗಲಿ ನನ್ನ ವಶ ತೆಗೆದುಕೊಳ್ಳಬೇಕು ಎಂಬುದಕ್ಕಾಗಿ ಮಾಡದ್ದಲ್ಲ. ಅಂದಿನಿಂದಲೇ ಹೇಳುತ್ತಾನೆ ಬಂದಿದ್ದೇನೆ, ನನ್ನ ತಂಗಿಗೆ ಮಾಡಿದ ದ್ರೋಹಕ್ಕಾಗಿ ನಿನ್ನ ಹೆಂಡತಿಯನ್ನು ಅಪಹರಿಸಿದ್ದು. ಇನ್ನು ಎಷ್ಟೇ ಮಾತಾಡಿದ್ರು ನಾನೊಂದು ಹೇಳುವುದು, ನೀನೊಂದು ಹೇಳುವುದು ಇದ್ದದ್ದೇ. ಇನ್ನು ಅರ್ಥವಾಯಿತು ಬಿಡು. ಇನ್ನು ಏನಿದ್ದರು ನೀನೋ ಅಥವಾ ನಾನು ಎಷ್ಟು ತಲೆದೊಡ್ಡೆ ಮತ್ತಟ್ಟೆ ಹುಟ್ಟುವ ಪರಿಯ ದಿಟ್ಟಿಸುದ ನಿಟ್ಟುಸುದ ಬಿಟ್ಟೊಡನೆ ರವರಿಂಗಂಗೆ ತೂತಮುಷನ ಬಿಟ್ಟು ಕುಳಿತ ಏನು ಆಶ್ಚರ್ಯ ಇದು! ಎಷ್ಟು ಕಡೆದರೆ ಈತನ ತಲೆಯನ್ನು ಮತ್ತೆ ಮತ್ತೆ ಚಿಗುರಿಕೊಳ್ಳುತ್ತಾ ಉಂಟು. ಬಾವುಗಳನ್ನು ಕತ್ತರಿಸಿದರು ಮತ್ತೆ ಮತ್ತೆ ಸೇರಿಕೊಳ್ಳುತ್ತಾ ಉಂಟಲ್ಲ. ಕೈ ಸೋತೆ ನಾನು. ಮಾತಲಿ ದೇವ, ಮಾತಲಿಯೇ ನಾನೆಂಬ ಮಾತನಿ ಕೇಳು, ಮಾತಲಿಯೇ ನಾನೆಂಬ ಮಾತನಿ ಕೇಳು, ಯಾತು ತಾನ ನಡು ಕೈ ಸೋತು ದಿಂದಿನಳೋ. ಮೂಚಿದೆವು ಶರಗಳ ಸಮೀಕ ಬಾಯಿರ ನಡೆಗೆ ಚೀಕರಿಸಿದಳು ಮುತ್ತು ಈ ಕಡು ಬದಿಯಳು. ಯಾಕೆ ಜಯದ ವಿಲಾಸ ಜಾಕು ಬಳಲಿದೆ ಬರಿದೆ ನಾಗೇಶ ನಡೆಗೆ ಸುವೇಗ ನಿಂತೆರಡು. ಮಾತಲಿಯೇ ನಾನೆಂಬ ಮಾತನಿ ಕೇಳು, ಯಾತು ತಾನ ನಡು ಕೈ ಸೋತು ದಿಂದಿನೋ. ಮಾತಲಿ ದೇವ, ದೇವೇಂದ್ರನ ಆಶಯವನ್ನು ಅಣತಿಯನ್ನು ಹೊತ್ತು ಬಂದವ ನೀನು. ಹೌದು. ಈ ಎಲ್ಲ ದೇವರಥವನ್ನು ಆಯುಧಗಳನ್ನು ಪಡೆದು ಆ ರಾವಣನನ್ನು ವಧಿಸುತ್ತೇವ ಎಂದು ನನ್ನನ್ನು ದೇವನ ಸ್ಥಾನದಲ್ಲಿ ನಿಲ್ಲಿಸಿ ಹೇಳಿದವ ನೀನು. ರಾವಣನನ್ನು ಕೊಲ್ಲುತ್ತೇನೆ ಎನ್ನುವ ಶುಭ ಪ್ರತೀಕ್ಷೆಯಲ್ಲಿರುವವರು ನೀವು. ಆದರೆ ಈ ಯಾದು ದಾನನು ಹಾಗೆಯೇ ಸಾಯುವ ಹಾಗೆ ಕಾಣುವುದಿಲ್ಲ. ಅದು ಯಾವ ರೀತಿಯ ಮಾಯೆಯನ್ನು ಅನುಸರಿಸುತ್ತಾ ಇದ್ದಾನೋ ಅರ್ಥವಾಗುತ್ತಾ ಇಲ್ಲ. ನನ್ನೆಲ್ಲ ಪರಿಶ್ರಮವನ್ನು, ಸಿದ್ಧಿಯನ್ನು, ಪರಾಕ್ರಮವನ್ನು ಪ್ರಯೋಗಿಸಿ ಆಯಿತು. ಮನುಷ್ಯ ಮಾತ್ರದ ಎಲ್ಲ ಪ್ರಯತ್ನವೂ ಆಯಿತು. ಇಲ್ಲ, ಕೈ ಸೋತಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ನಭಕ್ಕೆ ಬಂದ ದೇವಲೋಕದತ್ತಲೇ ತೆರಳು. ವಿಭೀಷಣನನ್ನು ಕರೆದು ಹೇಳಿದ್ದೇನೆ, ಅಣ್ಣನನ್ನು ಕೂಡಿ ಬದುಕಿಕೋ. ಸುಗ್ರೀವನಿಗೆ ಕಿಷ್ಕಿಂಧೆಗೆ ಮರಳು, ತಮ್ಮ ಲಕ್ಷ್ಮಣನಿಗೂ ಅಯೋಧ್ಯೆಗೆ ಮರಳು ಅಂತ ಹೇಳಿದ್ದೇನೆ. ಹಾಗಾಗಿ ನೀನು ಹೋಗಪ್ಪ. ಮಾತಲಿ ನೀನು ಹೋಗು, ಬಯಸೋತಿದ್ದೇನೆ. ದೇವ, ಬಲ್ಲೆ ದೇವನೇ ನಿನ್ನ ಜಗೀತ. ಬಲ್ಲೆ ದೇವನೇ ನಿನ್ನ ಜಗೀತ. ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀರಂಗನಾಥ. ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀರಂಗನಾಥ. ಮಲ್ಲ ಮಾಯ
ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ನೀನು ಇಲ್ಲಿ ಬಂದವನಲ್ಲವೇ? ಹಿಂದೆ ಹರ ಬ್ರಹ್ಮಾದಿಗಳನ್ನ ಒಳಗೊಂಡ ದೇವತೆಗಳು ನಿನ್ನಲ್ಲಿ ಬಂದು ಈ ದುಷ್ಟ ರಾವಣ ಕುಂಭಕರ್ಣರಿಂದ ನಮ್ಮನ್ನು ಪಾರು ಮಾಡು, ಅವರ ಸಂಹಾರವನ್ನು ಮಾಡಿ ನಮಗೆ ಅವನಿಂದ ಮುಕ್ತಿಯನ್ನು ಕೊಡು ಎಂದು ನಿನ್ನಲ್ಲಿ ಬೇಡಿಕೊಂಡಾಗ ನೀನೇ ಅಲ್ಲವೇ ನಾನು ಸೂರ್ಯವಂಶದಲ್ಲಿ ದಶರಥ ಸುತನಾಗಿ ಮಾನವ ರೂಪಿಯಾಗಿ ಅವತರಿಸಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸುತ್ತೇನೆ ಎಂದು ಅವರಿಗೆ ಅಭಯವನ್ನಿತ್ತವನು. ದೇವ, ಇದು ಯಾವ ಲೀಲೆ? ಈ ಶೋಕ ನಿರಾಸೆಗಳೆಲ್ಲ ನಿನ್ನ ಲೀಲಾ ನಾಟಕವಲ್ಲದೆ ಮತ್ತಿನ್ನೇನು ದೇವ? ದೇವ, ಈ ದುಷ್ಟ ರಾವಣನನ್ನು ಸಂಹರಿಸಿ ವಿಶ್ವಶಾಂತಿಯನ್ನು ಸ್ಥಾಪಿಸಬೇಕಾದ ಈ ಸಂದರ್ಭದಲ್ಲಿ ನಿನಗೆ ಯಾವುದೋ ದಾಕ್ಷಿಣ್ಯವು ಕಟ್ಟಿ ಹಾಕಿದಂತಿದೆ. ದೇವ, ಹಿಂದೆ ನೀನು ತಾಟಕ ಮರ್ದನದಲ್ಲಿ ಆಕೆ ಸ್ತ್ರೀ ಎಂಬ ಕಾರಣಕ್ಕೆ ವಧಿಸಲು ಅನುಮಾನಿಸಿದಾಗ ಅಂದು ಗುರು ವಿಶ್ವಾಮಿತ್ರರೇ ಹೇಳಲಿಲ್ಲವೇ, ದುಷ್ಟರ ಶಿಕ್ಷಣಕ್ಕೆ ಸಂಹಾರಕ್ಕೆ ಯಾವುದೇ ಜಾತಿ ಅಥವಾ ಸ್ತ್ರೀನೋ ಪುರುಷನೋ ಯಾವ ಭೇದವೂ ಬೇಡ, ನಿನಗೆ ಯಾವ ದಾಕ್ಷಿಣ್ಯವೂ ಬೇಡ ಎಂಬುದಾಗಿ. ಹಾಗೆಯೇ ಇಲ್ಲಿ ರಾವಣನು ವಿಶ್ವವಸುಗಳ ಮಗನೇ ಆಗಿದ್ದರೂ ಅವನೊಬ್ಬ ದುಷ್ಟ ದುರುಳ ಲೋಕಕಂಟಕ ಪರಪೀಡಕ. ಆದ್ದರಿಂದ ನೀನು ಯಾವುದೇ ದಾಕ್ಷಿಣ್ಯಕ್ಕೆ ಒಳಗಾಗದೆ ಅವನನ್ನು ಸಂಹಾರ ಮಾಡು ದೇವ, ಸಂಹಾರ ಮಾಡು. ಮಾತಲಿ ದೇವ, ನೀವು ನನ್ನನ್ನು ದೈವತ್ವಕ್ಕೆ ಏರಿಸಿದ್ದೀರಿ, ಅದನ್ನು ನಾನು ನಿರಾಕರಿಸುವುದಿಲ್ಲ. ಆದರೆ ಮನುಷ್ಯ ಮಾತ್ರರು ಏನು ಮಾಡಬಹುದೋ ಏನು ಸಾಧಿಸಬಹುದೋ ಅಷ್ಟನ್ನೇ ನಾನು ಮಾಡಿದ್ದೇನೆ. ಹಾಗಾಗಿ ನಿನಗೆ ತೊಂದರೆಯಾಗುವುದಾದರೆ ನಾನು ನಿನ್ನ ರಥವನ್ನೇ ಇಳಿಯುತ್ತೇನೆ. ದೇವ, ನೀನು ಈ ರಥವನ್ನು ಇಳಿಯಲಿಕ್ಕೆ ನಾನು ಹೇಳಿದ್ದಲ್ಲ, ನೀನು ಯಾರು ಎನ್ನುವುದನ್ನು ನೆನಪಿಸಿಕೋ. ದೇವ, ಕ್ಷೀರಾಬ್ಧಿ ಶಯನ, ಇದು ನಿನ್ನ ಲೀಲಾ ನಾಟಕವಲ್ಲದೆ ಮತ್ತಿನ್ನೇನೂ ಅಲ್ಲ. ನೀನೇ ಮರೆತಂತಿದೆ ನೀನಾರು ಎಂಬುದನ್ನ. ಅಗೋ ಅಗಸ್ತ್ಯರು ಬರುತ್ತಿದ್ದಾರೆ, ಅವರು ಏನು ಹೇಳುತ್ತಾರೆ ಎನ್ನುವುದನ್ನು ಕೇಳು ದೇವ. ಹೌದಲ್ಲ, ಈ ಕ್ಷಣದಲ್ಲಿ ಅಗಸ್ತ್ಯರ ಆಗಮನವಾಯಿತಲ್ಲ. ಅವರು ಹೇಳಿದ್ದಾರೆ, ಸೂರ್ಯ ಕವಚವನ್ನು ಬೋಧಿಸಿದ್ದಾರೆ, ಅದನ್ನು ಶುದ್ಧಾಚಮನ ಮಾಡಿ ಈ ಪ್ರದೇಶಕ್ಕೆ ಅನುಗುಣವಾಗಿ ತ್ರಿವಾರ ಪಠಿಸಿದ್ದೇನೆ. ರಾವಣನನ್ನು ಕೊಲ್ಲಲು ನನ್ನ ಭುಜದಲ್ಲಿ ಪರಾಕ್ರಮ ಇಲ್ಲ ಅಂತ ಅಲ್ಲ, ಆದರೆ ಆತನಲ್ಲಿರುವ ಬ್ರಹ್ಮತ್ವ ನನಗೆ ಅಡ್ಡಿಯಾದದ್ದು. ಅಂತೂ ಬ್ರಾಹ್ಮಣ ಪರಿಷತ್ತಿನ ಪ್ರತಿನಿಧಿಗಳಾದಂತಹ ಅಥವಾ ದಕ್ಷಿಣಾಪಥದ ಬ್ರಾಹ್ಮಣ್ಯದ ಪ್ರತಿನಿಧಿಗಳಾದಂತಹ ಅಗಸ್ತ್ಯರು ಬಂದು ಲೋಕದ ಹಿತವನ್ನು ಅನುರಕ್ಷಿಸಿ ಆ ದುಷ್ಟನನ್ನು ವಧಿಸು, ಅದರ ದೋಷ ಬರುವುದಿಲ್ಲ ಎಂದು ಅವರ ಅಪ್ಪಣೆ ಕೊಡಿಸಿದರಲ್ಲ. ಮತ್ತೇಕೆ ತಡ, ಎತ್ತಿದ್ದೇನೆ ಶಾಂತಧನಸ್ಸನ್ನು. ಏನನ್ನು ನೋಡುತ್ತಿದ್ದೇನೆ? ಇದೇ ಆಶ್ಚರ್ಯ. ಇದೇನನ್ನು ನೋಡುತ್ತಾ ಇದ್ದೇನೆ? ನನ್ನ ಶಕ್ತಿ, ಯುಕ್ತಿ ಮತ್ತು ಭಕ್ತಿಯಿಂದ 14 ಲೋಕವನ್ನು ಆಡಿ ನನ್ನ ಕೈವಶ ಮಾಡಿಕೊಂಡು ಪ್ರತಿ ವೀರರು ಇಲ್ಲದಂತೆ ಬದುಕಿದ್ದ ಈ ರಾವಣನಿಗಿಂದು ಇಲ್ಲಿಂದಲೋ ಬಂದ ಆ ಶರದಿಂದ ನಾನು ನಿಶಕ್ತನಾಗಿ ಹೋದೆನಲ್ಲ. ಹಾಗಾದರೆ ಆ ಶರವನ್ನು ಪ್ರಯೋಗಿಸಿದವನು ನಿಶ್ಚಯವಾಗಿಯೂ ನನ್ನ ಗುರು ಹರ ಬ್ರಹ್ಮಾದಿ ದೇವರುಗಳಿಂದ ಹೊಂದಿಸಲ್ಪಡುವಂತ ಆ ಮಹಿಮಾನೇ ಇರಬೇಕು. ದೇವಾ, ಆಹಾ ಆಹಾ.
ಆಹಾ, ನಾನು ಏನನ್ನು ನೋಡುತ್ತಾ ಇದ್ದೇನೆ? ಉಳಿವಿನ ಹೋರಾಟವೆಂದುಕೊಂಡು ಇಷ್ಟೊಂದು ಭಯಾಲಿ ಹೋರಾಡಿದ್ದಾಯಿತು. ಏನು ಈತನನ್ನು ನೋಡುವುದು? ಆಹಾ, ನನ್ನ 20 ಕಣ್ಣುಗಳನ್ನು ಅಗಲಿಸಿ ಒಂದೇ ದೃಷ್ಟಿಯಲ್ಲಿ ಆತನನ್ನು ನೋಡುತ್ತಾ ಇದ್ದೆ. ನನ್ನ ನೋಟಕ್ಕೆ ಕಂಡಿದ್ದೇನು? ನೀಲಮೇಘ ಶ್ಯಾಮ, ಅಜಾನುಬಾಹು, ಕೋದಂಡ ಪಾಣಿಯಾಗಿ ದಶ ದಿಕ್ಕುಗಳನ್ನು ಆವರಿಸಿ ನಿಂತ ಈ ಬ್ರಹ್ಮಾಂಡದೊಡೆಯನನ್ನು ಕಾಣುತ್ತಿದ್ದೇನಲ್ಲ. ಸಾರ ಸುಗುಣ ರೂಪ, ನಿಶ್ಚಿಂತ ನಿರುಪಮ ಕರುಣಾನಿಧಿ, ಪರಮ ಶಾಂತ ರೂಪ, ಪರಾತ್ಪರ ಪರಮ ಪ್ರಶಾಂತವಾದಂತಹ ನಿಲುವು, ತ್ರಿಮೂರ್ತಿ ಸ್ವರೂಪ, ಅನಂತನ ಅಚ್ಯುತನ ಏನನ್ನು ನೋಡುತ್ತಿದ್ದೇನೆ? ಈ ತ್ರಿಭುವನದ ಒಡೆಯನನ್ನು ನೋಡುತ್ತಾ ಇದ್ದೇನಲ್ಲ. ಧನ್ಯನಾದೆ, ನನ್ನ ಕಣ್ಣುಗಳು ಧನ್ಯವಾಗುತ್ತಿದೆಯಲ್ಲ. ನನ್ನ 20 ತಲೆಗಳಿಂದ ಮೂಡಿದ ದೃಷ್ಟಿಗಳನ್ನು ಏಕಾದೃಷ್ಟಿಯಾಗಿ ಆತನನ್ನೇ ನೋಡುತ್ತಿರುವಾಗ ನನಗೆ ಕಾಣಿಸುತ್ತಿರುವುದೇನು? ರಾಮನ ಹಿಂದೆ ಪರಶುರಾಮ, ಪರಶುರಾಮನ ಹಿಂದೆ ವಾಮನ, ತ್ರಿವಿಕ್ರಮನನ್ನು ನೋಡುತ್ತಾ ಇದ್ದೇನಲ್ಲ. ಬೆರಗು ಗಣ್ಣುಗಳಿಂದ ಭಯಾಶ್ಚರ್ಯಚಕಿತವಾಗಿ ನೋಡುತ್ತಾ ಇದ್ದರೆ ನರಸಿಂಹ ವರಹ ರೂಪವನ್ನು ನೋಡುತ್ತಿದ್ದೇನೆ. ನೋಡುತ್ತಾ ಇರುವಾಗ ಆತನ ರೂಪ ಕ್ಷಣ ಕ್ಷಣವೂ ಬದಲಾಗುತ್ತಾ ಇದೆ. ಶಂಖ ಚಕ್ರ ಗದಾಧಾರಿಯಾಗಿ ಪಾಲ್ಗಡಲಿನಲ್ಲಿ ಶೇಷ ಚಯನ ಹಾಗೆ ಗೋಚರಿಸುತ್ತಾ ಇದ್ದಾನಲ್ಲ. ಅತ್ಯಂತ ಸುಂದರವಾದ ರೂಪ. ಜೊತೆಯಲ್ಲಿ ಆ ಪುಂಡರೀಕಾಂಬನ ಮುಖದಿಂದ ಒಂದು ಕಡೆ ಯಮನೋ ರುದ್ರನೋ ದೇವತೆಗಳ ಆಕೃತಿಗಳು, ಮತ್ತೊಂದೆಡೆ ಮುನಿಗಳ ಸಹಸ್ರ ಸಂಖ್ಯೆಯಲ್ಲಿ ಆ ವಿಷ್ಣುವಿನ ಜೊತೆಗಿರುವುದನ್ನು ನಾನು ಕಾಣುತ್ತಾ ಇದ್ದೇನಲ್ಲ. ಆಶ್ಚರ್ಯವಾಗುತ್ತದೆ. ನಾನು ಇದುವರೆಗೂ ನೋಡಿರದ ಬ್ರಹ್ಮಾಂಡದೊಡೆಯನ ವಿರಾಟ ಸ್ವರೂಪದ ದರ್ಶನವನ್ನು ನಾನು ಮಾಡಿದೆನಲ್ಲ. ಆ ಶ್ರೀವರನ ಕೃಪೆ ನನಗಾಯಿತು, ಸಾಕ್ಷಾತ್ಕಾರವಾಯಿತು.
ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಒಡೆಯನ ಕೃಪೆ ನನಗೆ ದೊರೆತಿತ್ತಲ್ಲ, ಸಾರ್ಥಕವಾಯಿತು ಸಾರ್ಥಕವಾಯಿತು. ಈ ರಾವಣನ ಬದುಕಿನ ಉದ್ದಕ್ಕೂ ಹರಿದ್ವೇಷ ಎಂಬ ವ್ರತವಿಂದು ಸಾರ್ಥಕವಾಯಿತಲ್ಲ. ದೇವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನಗೆ ಶ್ರೇಯಸ್ಸನ್ನು ಅನುಗ್ರಹಿಸು. ವಂದಿಸುತ್ತಾ ಇದ್ದೇನೆ ರಾಮ ರಾಮ. ರೇ ದೇವರಥವನ್ನು ಏರಿ ಶಾರ್ಪಕಲಸವನ್ನು ಹಿಡಿದ ಆ ಕಾಲಕ್ಕೆ ನನ್ನಲ್ಲಿಯೋ ಯಾವುದೋ ಒಂದು ಒಳಗಿನ ಅಂತರಂಗದ ಬದಲಾವಣೆಯಾಯಿತಲ್ಲ. ನಾನು ಯಾರು, ಯಾಕಾಗಿ ಬಂದಿದ್ದೇನೆ ಎನ್ನುವ ಅರಿವು ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಅದನ್ನು ಕಂಡು ಭಕ್ತಿ ಪರವಶನಾಗಿದ್ದಾನೆ. ಆ ಭಕ್ತಿ ನಿಜ ಭಕ್ತಿಯೋ ಎಂದು ಪರೀಕ್ಷೆ ಮಾಡಬೇಕಲ್ಲ. ಸಾಕು ಛಲ, ಸಾಕು ಯಾಕೆಂದರೆ ಅದು ಸೂರ್ಯವಂಶೀಯರ ಬಿರುದು. ದುಷ್ಟರನ್ನು ತಡೆದು ಶರಣನನ್ನು ಪೊರೆಯುವುದು ನಮ್ಮ ವಂಶಕ್ಕೆ ಬಂದಂತಹ ಹಿನ್ನೆಲೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಈಗಲಾದರೂ ನನ್ನ ಜಾನಕಿಯನ್ನು ನನಗೆ ತಂದೊಪ್ಪಿಸಿ ಶರಣಾದೆ ಅಂತಾದರೆ ನೀನು ಮತ್ತೆ ಲಂಕೆಯ ರಾಜನಾಗಿಯೇ ಉಳಿಯುತ್ತಿ. ಏನು ಹೇಳ್ತಿ? ಇಂದು ನನ್ನ ಬಾಳಿನ ಕೊನೆಯ ಕ್ಷಣ ಎಂಬುದು ನನಗೆ ಚೆನ್ನಾಗಿ ಅರಿವಾಗಿದೆ. ಬದುಕುವುದು, ಅದರಲ್ಲೂ ಶರಣಾಗಿ ಬದುಕುವುದು ಈ ರಾವಣನಿಗೆ ಸಾಯುವ ಜೀವಿಗೆ ಈಶಣಗಳು ತಡೆಯೊಡ್ಡುತ್ತದೆಯಂತೆ. ಆದರೆ ನೀನು ನನಗೆ ಬದುಕುವುದಕ್ಕಾಗಿ ಈಶಣಗಳನ್ನು ಪ್ರಚೋದಿಸುತ್ತಿದ್ದೀಯಲ್ಲ, ಅದು ನಿನ್ನ ವ್ಯರ್ಥ ಪ್ರಯತ್ನ. ನನ್ನ ಬಾಳಿನ ಕೊನೆಯದಾಗಿ ಇದುವರೆಗೂ ಬದುಕಿ ಬಾಳಿದ್ದ ನನಗೆ ಸಾವು ಸಮೀಪಿಸುತ್ತಿರುವಾಗ ಮತ್ತೆ ನನಗೆ ಬದುಕಿನ ಬಗ್ಗೆ ಈಶನಗಳನ್ನು ಪ್ರಚೋದಿಸುತ್ತಿದ್ದೀಯಲ್ಲ. ಇನ್ನು ಹಿಂದಕ್ಕೆ ಕೊಡುವುದಕ್ಕಾಗಿ ಸೀತೆಯನ್ನು ನಾನು ತಂದವನಲ್ಲ, ಹಿಂದಿರುಗಿಸುವುದೂ ಇಲ್ಲ, ಹಿಂದಿರುಗಿಸುವುದಕ್ಕೆ ಸಾಧ್ಯವೂ ಇಲ್ಲ. ಇನ್ನು ಶರಣಾಗುವುದು ಹೀಗೆ ರಾವಣ. ಆ ಹರನ ಒಲುಮೆಯಿಂದ ವಜ್ರದ ಕಂಬದಂತಾದ ಈ ದೇಹ ಎಂದಿಗೂ ಭಾಗದು. ಅದು ತುಂಡಾಗುವುದೇ ವಿನಃ ಬಗ್ಗುವಂತದ್ದಲ್ಲ. ಈ ಧರಣಿ ತಿರುಗಲಿ, ಪಾತಾಳ ಮೇಲೆದ್ದು ಬರಲಿ, ದಿಗ್ಗಜಗಳು ನುಗ್ಗರಿಯಲಿ, ತರಣಿ ತಣ್ಣಗಾಗಲಿ, ಸಪ್ತ ಸಾಗರಗಳು ಪತನೆ ಕುದಿದು ಬತ್ತಿ ಬಯಲಾಗಿ ಹೋಗಲಿ,
ಮಾತ್ರ ನಿನ್ನೊಂದಿಗೆ ಶರಣು ಬರುವನಲ್ಲ. ಹರಿದ್ವೇಷ ಎಂಬ ವ್ರತವನ್ನು ನಿನ್ನ ಕಾಲು ಹಿಡಿದು ಅದನ್ನು ಕೆಡಿಸಿಕೊಳ್ಳುವನು ನಾನು.